ನಿಮಗೆ ಕಾಲೇಜ್ ತೋರಿಸ್ತೀನಿ ರೀ. ಸರ್ಪ್ರೈಸ್ ಎವ್ರಿಥಿಂಗ್ ಅಂತಾರಲ್ಲ ಅವಾಗೆಲ್ಲ ಫಸ್ಟ್ ಡೇನೇ ಸಾಕಾಗ್ಬಿಟ್ಟಿದೆ ನನಗೆ. ಬೇಕಂದ್ರೆ ಫೋನ್ ಇಟ್ಕೊಂಡ್ಬಿಟ್ರೆ ಸಾಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ತಮ್ಮನೇಲೆಲ್ಲ ನೋಡಿರ್ಬೋದು, ಇವತ್ತು ಫಸ್ಟ್ ಡೇ ಆಫ್ ಅವರ್ ಕಾಲೇಜ್. ಸೊ ನಮ್ಮ ಡಿಗ್ರಿ ಲೈಫಿನ ಫಸ್ಟ್ ಡೇ. ಸ್ವಲ್ಪ ಮಿಕ್ಸ್ಡ್ ಎಮೋಷನ್ಸ್ ಇದೆ. ಎಕ್ಸೈಟಿಂಗು, ನರ್ವಸ್ಸು ಎಲ್ಲ. ಅವಳು ನೆನ್ನೆ ಆದಿ ಬರ್ಡೇ ಇತ್ತು. ಆ ವ್ಲಾಗು ಈ ವೀಕಲ್ಲಿ ಅಪ್ಲೋಡ್ ಮಾಡ್ತೀವಿ. ಅವಳು ಬರ್ಡೇ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಫುಲ್ ಲೇಟಾಗಿತ್ತು. ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಇವಾಗ ನನ್ನ ಫ್ರೆಂಡು ಬುಕ್ ಬರೆಯೋಕೆ ಕೊಟ್ಟಿದ್ರು. ಅವ್ನು ಬುಕ್ ಸಬ್ಮಿಟ್ ಮಾಡಿ ಅವನಿಗೆ ನೆಕ್ಸ್ಟ್ ಆದಿ ಮನೆಗೆ ಹೋಗಬೇಕು. ಸಿಗುವ. ಹಾಯ್ ಗೈಸ್, ಇವಾಗ ಆದಿ ಮನೆ ಹತ್ರ ಬಂದೆ. ಅಲ್ಲಿ ಅಂಕಲ್ ಬೈದರು ಅಂತ ಅಲ್ಲಿ ಬೇಗ ಬಂದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಹತ್ತಕ್ಕೆ. ಅದಿ ಡೂ ವೆಲ್ಕಮ್ ಟು ಅವರ್ ಬ್ಲಾಗ್. ವೆಲ್ಕಮ್ ಟು ಅವರ್ ಆದಿಕಾವ್ಯ ಬ್ಲಾಗ್ಸ್. ಎಸ್, ಮೈ ಕೇಳಿದ್ರೆ ಯಾವುದು ಬ್ಲಾಗ್ಸ್ ಮಾಡ್ತೀವಿ, ತಗೋತೀವಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ತಗೊಬೋದು. ಇದಲ್ವೇ ಬರ್ತಾ ಇದೆ. ಹೌದು, ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕು. ನಿಮಗೆ ಕಾಲೇಜ್ ತೋರಿಸ್ತೀನಿ ರೀ. ಸರ್ಪ್ರೈಸ್. ನಮ್ಮ ಕಾಲೇಜ್ ಯಾವುದು ಅಂತ ನೋಡಿ. ಸೈಡ್ ಬಾರ ಗುದ್ಕೊಂಡು ಹೋಗ್ಬಿಟ್ಟಾರ ಮೇಲಿನ ಕುತ್ಕೊಂಡೋಗಲ್ಲ, ತೋರಿಸ್ತೀವಿ. ಬಂದು ದಿನ ಹಿಂಗೆ ಮಾಡ್ತಾಳೆ. ನನ್ನ ಯಾವ ನೋಡಿದ್ರು ಇವಳ ಹೆಸರು ಪಕ್ಕದಲ್ಲಿ ನಂದಿರುತ್ತೆ, ನನ್ನ ಹೆಸರು ಪಕ್ಕದಲ್ಲಿ ಇವಳು ಇರುತ್ತೆ. ಅಫ್ಕೋರ್ಸ್ ಇರಲೇಬೇಕು. ಗೊತ್ತು ಇವಳೆಲ್ಲ ನಾನಲ್ಲಿ ಎಲ್ಲ ಮಾಡಿದ್ರೆ ನನಗೆ ಬೈತಾರೆ. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಇದು ಕಾಲೇಜ್ ಲಿಸ್ಟಲ್ಲಿ ನಮ್ಮಿಬ್ಬರ ಹೆಸರೇ ಫಸ್ಟ್ ನಾನು ಸೆಕೆಂಡ್. ಅದಕ್ಕೆ ಹೇಳ್ತಿದ್ದೆ, ಇವಳು ಏನಾದ್ರು ತಪ್ಪು ಮಾಡಿ ನನಗೂ ಸೇರಿಸಿ ಬೈತಾರೆ. ಬೈಸ್ಕೊಳ್ಳೇಬೇಕು. ಬಟ್ ನಾನು ತಪ್ಪು ಮಾಡಲ್ಲ. ನಾನು ಅಯ್ಯೋ, ನಾನು ಗೊತ್ತು ನಾನು ಒಂಥರ ಏನಂತಾರೆ ಪಾಪ ಹುಡುಗಿ. ಹಂಗಲ್ಲ, ಇನ್ನೂ ಒಂದು ಹೇಳ್ತಾರೆ ಬೇಡ, ನನ್ನ ಬಾಯ್ಗೆ ಬರ್ತೀಯ ಟೆನ್ಷನ್ಗೆ. ಬಸ್ಸೇ ನಂಗೆ ಟೆನ್ಷನ್. ಆಧಾರ್ ಕಾರ್ಡ್ ತಂದ ಫೋಟೋ ಹೊಡ್ಸೋದಿದ್ದೀನಿ, ಹೊಡ್ಸಿಲ್ಲ. ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ, ಮಾಡಿಸಿಲ್ಲ. ಒಂಥರ ಇರ್ರೆಗ್ಯುಲರ್ ಪರ್ಸನ್. ನೆನ್ನೆ ಇವಳು ಬರ್ಡೇ ಇತ್ತು, ಎಲ್ಲಿ ಮಾಡ್ಸೋಕ್ಕಾಗುತ್ತೆ ಹೇಳಿ ಗೈಸ್ ನೀವು? ನಾನು ಯಾವತ್ತು ನಿನ್ನೆ ಹೇಳಿದ್ದೆ ನಿಮಗೆ. ಮೊನ್ನೆ ಅವಳು ಬರ್ಡೇ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಮಾಡ್ತಿದ್ದೋ, ಫುಲ್ ಬ್ಯುಸಿ. ಅದ್ರ ಮುನ್ನೆನೂ ಅದೇ ಮಾಡ್ತಿದ್ದೋ. ಸೊ ನಾಳೆ ಮಾಡಿಸೋಣ. ನಾಳೆ ಮಾಡಿಸಿಲ್ಲ ಅಂದರೆ ಏನು ಮಾಡಿ? ನಾಳೆ ಮಾಡಿಸ್ತೀನಿ, ನಾಳೆ ಕೊಡ್ತೀನಿ. ಇವತ್ತು ಮಾಡಿಸಿ. ಇವತ್ತಾಗಲ್ಲ. ಓಕೆ. ಮನೆಗೆ ಹೋಗೋಕ್ಕೆ 5 ಗಂಟೆ. ಹೋಗ್ತಾ ಸಿಕ್ಕದ ಹಂಗೆ ಮಾಡಿಸ್ಕೊಂಡು ಹೋಗ್ಬೋದು. ಕೃತಿಕ್ ಅವ್ರ ಮಾಮೂಲೇ ಸುಮ್ಮನೆ. ಗೈಸ್, ಏನು ಗೊತ್ತಾ, ಎಲ್ಲರಿಗೂ ಇವಾಗ ರಿಯಲೈಸ್ ಆಗುತ್ತೆ, ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತಾರಲ್ಲ. ಐ ಆಮ್ ಲವಿಂಗ್ ದಿಸ್ ಡೇಸ್. ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂದರೆ ಹೀಲ್ಸ್ ಅಲ್ಲ, ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದೊಂದು ಸ್ವಲ್ಪ ದಿನ ಆದಮೇಲೆ ಅದು ಮಾಯ ಆಗಿಬಿಡುತ್ತೆ. ಅದಕ್ಕೆ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅನ್ನೋದು. ಟೈಮ್ ಅಂದರೆ ಆ ಥರ ನೀನು ಹೇಳೋ ಮೀನಿಂಗಲ್ಲಿ ಇಲ್ಲ. ಓಕೆ, ಮುಚ್ಕೊಂಡು ಹಾಕೊಳ್ಳೋ ಬಂದು. ಓಕೆ, ಬಸ್ಸಲ್ಲಿ ಹೋದ್ಮೇಲೆ ಸಿಗುವ. ಲಿಟ್ರಲಿ 1.5 ಅವರ್ ಟ್ರಾವೆಲ್ ಮಾಡಿ ಕಾಲೇಜ್ ಹತ್ರ ತಿರ್ಗಾ ಬಸ್ ಸ್ಟ್ಯಾಂಡಿಂದ ಕಾಲೇಜಿಗೆ 5 to 10 minutes ವಾಕ್ ಮಾಡಬೇಕು. ಲಿಟ್ರಲಿ ಫಸ್ಟ್ ಡೇನೇ ಸಾಕಾಗ್ಬಿಟ್ಟಿದೆ ನನಗೆ. ಇನ್ನು 1 ವರ್ಷ ಪೂರ್ತಿ, ಲೈಕ್ 3 ಇಯರ್ಸ್ ಅಟ್ಲೀಸ್ಟ್ 1 year ಆದರೂ ನೀಟಾಗಿ ಬರ್ತೀನಿ ಅಂತ ನನಗೆ ಡೌಟ್ ಆಗ್ತಿದೆ. ಓ ಗಾಡ್. ಬನ್ನಿ, ನಿಮಗೆ ನಮ್ಮ ಕಾಲೇಜ್ ತೋರಿಸ್ತೀನಿ. ಲೆಟ್ಸ್ ಗೋ ಎಂಟರ್ ಅವರ್ ನ್ಯೂ ಲೈಫ್, ನ್ಯೂ ಫೇಸ್ ಆಫ್ ಅವರ್ ಲೈಫ್. ವಿಡಿಯೋ ಮಾಡಿದೆ ನನ್ನೊಂದು. ಇಲ್ಲ ಅಯ್ಯೋ ಮಾತಾಡ್ಬೋದು. ಗೈಸ್, ಇದೇ ನಮ್ಮ ಕಾಲೇಜ್. ದಿಸ್ ಇಸ್ ದ ಫಸ್ಟ್ ಡೇ ಆಫ್ ಅವರ್. ಇಷ್ಟು ದೊಡ್ಡ ಕ್ಯಾಂಪಸ್ ಇದೆ ಗೈಸ್. ಇನ್ನೂ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಜಸ್ಟ್ ಎಂಟ್ರೆನ್ಸು ಫುಲ್ ದೊಡ್ಡದಾಗಿದೆ. ನಡ್ಕೊಂಡು ಹೋಗೋಷ್ಟು ಸಾಕಾಗು. ಅದು ವಾಟ್ ಈಸ್ ದ ಫೀಲ್? ಅಯ್ಯೋ, ಅವಾಗೆಲ್ಲ ಫೀಲು ಫಸ್ಟ್ ಡೇನೇ ಯಾಕಾದರೂ ಸೇರ್ಕೊಬಿಟ್ಟು ಅನಿಸ್ಬಿಟ್ಟೈತೆ. ಆ ಬಿಡದಿ ಬಸ್ಸಿಂದ ಅಂತೂ ಚೂರೂ ಜಾಗ ಇಲ್ಲ. ಒಬ್ಬರಾದರೂ ಸೀಟ್ ಕೂತ್ಕೊಳ್ಳೋದು ಬೇಡ. ಫಸ್ಟ್ ಡೇ ವಾಮಿಟ್ ಬರೋ ಥರ ಎಲ್ಲ ಆಗ್ತಿದೆ. ತಲೆ ಸುತ್ತಿಲ್ಲ. ಒಂಥರ ಇವಾಗ ಕಾರಲ್ಲಿ ಟ್ರಾವೆಲ್ ಮಾಡಿದಾಗ ಹೆಂಗಿರುತ್ತೆ ಫೀಲಿಂಗು, ಅದೇ ಫೀಲಿಂಗ್ ನನಗೆ ಈ ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಅರ್ಧ ಜೀವ ಕೈಗೆ ಬಂದಿತ್ತು ನನಗೆ. ಬಟ್ ಈ ಕಾಲೇಜ್ ಸೇರ್ಕೊಳ್ಳೋಕೆ ಕಾರಣ ಕ್ಯಾಂಪಸ್ ಸಕ್ಕತ್ತಾಗಿದೆ ಗೈಸ್. ನೀವು ನೋಡಬೇಕು, ಕ್ಯಾಂಪಸ್ ಸಕ್ಕತ್ತಾಗಿದೆ. ತೋರಿಸ್ತೀನಿ ನೋಡಿ ಗೈಸ್. ಇದೇ ನಮ್ಮ ಕ್ಯಾಂಪಸ್, ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್.
ಸ್ಟೇರ್ಸ್ ಹತ್ಕೊಂಡು ಅಲ್ಲಿ ಯಾರೋ ಲಿಫ್ಟಲ್ಲಿ ಹೋಗಿ ಅಂತ ಅಂದರು. ಇನ್ನೊಬ್ರಿಗೆ ಹೋಗ್ಬಿಟ್ಟು ಲಿಫ್ಟಲ್ಲಿ ಹೋಗ್ಬಿಟ್ಟು ಸ್ಟೇರ್ಸಲ್ಲಿ ಹೋಗ್ರಿ ಅಂತ ಕಷ್ಟಪಟ್ಟು ಬಂದಿದ್ದೀವಿ. ಇವಾಗ 3rd ಫ್ಲೋರ್ವರೆಗೂ ಹೋಗಬೇಕು. ಬಿಟ್ ಆಫ್ ನರ್ವಸ್. ಈ ಬೆಟ್ಟ 3 ವರ್ಷ ಹತ್ತಬೇಕಲ್ಲ. 3 ವರ್ಷ ಹತ್ಬೇಕು. 3 ವರ್ಷ 1 ವರ್ಷ ಆಯ್ತಲ್ಲ ಫಸ್ಟ್. ಆಮೇಲೆ 3 ವರ್ಷಕ್ಕೆ ಹೋಗ್ಬೇಕು. ಇದು ಫಸ್ಟೇ ಅಲ್ಲ, ಅದಕ್ಕೆ 3rd ಫ್ಲೋರ್. ನಮ್ಗೆ ಯಾವ್ದು ಇರ್ಕೊಂಡ್ಬಿಟ್ಟು ನಾವು ಆಸ್ಪತ್ರೆ ಬಂದು ತಿಳ್ಕೊಳ್ಳೋಣ ಅಂತ ಆದರೆ ಯಾರೋ ಬಂದು ಹೋಗ್ಬಿಟ್ಟಾರೆ. ಸೆಕೆಂಡ್ ಬೆಡ್ಶೀಟ್ ಕೂತಿದ್ದೀವಿ. ಅಯ್ಯೋ ಹಾಕ್ಬಿಡಿದೆ ಸುಸ್ತ. ಸ್ವಲ್ಪ ಗಾಳಿ ತಗೊಳ್ಳಿ, ನೀರು ಗೀರು ಕುಡಿಯೋಣ. ಇರೋ ಸುಸ್ತಾಗ್ತೈತೆ. ಫಸ್ಟ್ ಡೇನೇ ಸುಸ್ತು. ಒಬ್ಬರಾದ್ರೂ ಆಯ್ಪಾಯ್ತು ಬೇಡವಾ? ಬೇಕಾಗಿಲ್ಲ ಯಾರು ಅನ್ನೋದು ಬೇಡ. ಅಂಕಲ್ದಿರ ಆಂಟಿದಿರಲ್ಲ ನೀನು ಇವಳಿಗೆ ನಾನು ಅಷ್ಟೇ ಯಾರು ಬೇಡ. ಮಾತನ್ನ ಉಳಿಸ್ಕೊ. ನೀರು ಬೇಕಾ ಗೈಸ್? ಇವಾಗ ಬ್ರೇಕ್ ಬಿಟ್ಟಿದ್ದಾರೆ. 2 ಅವರ್ ಕ್ಲಾಸ್ ಇತ್ತು, ಮುಗಿಸ್ಕೊಂಡು ಇವಾಗ ಬ್ರೇಕ್ ಬಿಟ್ಟಿದ್ದಾರೆ. 2 ಅವರ್ ಹೇಳ್ತಾ ಇದ್ರು. ನಾವು ಕೇಳ್ತಾ ಇದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ. ಬಟ್ ನಾವೆಲ್ಲ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಸ್. ಹೇಳು ನೆಕ್ಸ್ಟ್ ಹೇಳು. ಬೈಬೇಕಂದ್ರೆ ಫೋನ್ ಇಟ್ಕೊಂಬಿಟ್ರೆ ಸಾಕು, ಏನೂ ಬರಲ್ಲ ಬೈಯೋದು. ಹೇಳು. ಅದೇ ಗೊತ್ತಿಲ್ಲ. ಅಲ್ಲಿ ಮುಂದೆ. ಹೌದಾ? ಎಸ್ ಮಾಡ್ತಾಳಷ್ಟೇ ಎಡಿಟ್. ಇಲ್ಲ, ಇದನ್ನೇ ಫಸ್ಟ್ ಎಡಿಟ್ ಮಾಡ್ತೀನಿ. ನಿನ್ನ ಬರ್ಡೇಗಿಂತ ಇದೇ ಆಗ್ತೀನಿ ಫಸ್ಟ್ ನಾನು. ನೆನ್ನೆ ಅದಕ್ಕೆ ನೈಟೆಲ್ಲ ಇದೇ ಮಾಡಿಲ್ಲ ಗೈಸ್. ಇವಾಗ ಬ್ರೇಕ್ ಬಿಟ್ಟರು. ಇವತ್ತು 10 ನಿಮಿಷ ಬೇಗ ಬಿಟ್ಟಿದ್ದಾರೆ ನಮ್ಮ ಬ್ರೇಕು. ಅದಕ್ಕೆ ಏನಾಗಲ್ಲ ಬಿಡಿ. ಅದಕ್ಕೆ ಕೆಫೆಟೇರಿಯಾಗೆ ಹೋಗ್ತಾ ಇದ್ದೀವಿ ನಾನು ನೋಡ್ಕೊಂಬರೋಕ್ಕೆ. ದಿಸ್ ಈಸ್ ಅವರ್ ಕೆಫೆಟೇರಿಯಾ. ಸ್ಟಾರ್ಟಿಂಗ್ದೇ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಕಾಲೇಜ್ನ. ಫುಲ್ ಎಕ್ಸ್ಪ್ಲೋರ್ ಗೈಸ್. ನೋಡಿ, ಆ್ಯಕ್ಚುಲಿ ಯಾವಾಗಲೇ ತೋರಿಸಿದ್ದು ನಮ್ಮ ಕಾಲೇಜಲ್ಲ. ಇದು ನಮ್ಮ ಕಾಲೇಜು. ಅದು MBA ಬ್ಲಾಕು, ಇದು BBA ಬ್ಲಾಕು. ಆಮೇಲೆ ಇಲ್ಲ ಅದ್ರ ಮೇಲೆ ನಮಗೆ ಇವಾಗ ನಮ್ಗೆ ಅದೇ. ಆಮೇಲೆ ಏನು ಗೊತ್ತಾ ಗೈಸ್, ಇವತ್ತು ನಮಗೆ ಗೇಮ್ಸ್ ಎಲ್ಲ ಆಡ್ಸಿದ್ರು. ಅದ್ರಲ್ಲಿ ನಾನೇ ಗೆದ್ದಿದ್ದು. ಇಲ್ಲ, ಅವಳು ಗೆದ್ದಿದ್ದು ಬೈ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇಬ್ರು ಕಾವ್ಯ ಅಲ್ವಾ, ಅದಕ್ಕೆ ಅವಳು ಗೆದ್ದಿದ್ದು. ಕಾವ್ಯ ವರ್ಸಸ್ ಕಾವ್ಯದಲ್ಲಿ ಕಾವ್ಯನೇ ಗೆದ್ದಿದ್ದು. ಅಲ್ಲ ಬೈ ಮಿಸ್ಟೇಕ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಂಗೆ ಅಲ್ವಾ? ಡಬಲ್ ಹೆಸರು ನೋಡಿ ಗಂಡು ನಾನು ಏನು ತಗೊಂಡ್ರೆ ಕ್ರೆಡಿಟ್ಸ್ ಇವರಿಗೆ. 2 ಗೇಮಲ್ಲೂ ಕಾವ್ಯನೇ ಗೆದ್ದಿದ್ದು. ಅದೇ ನೀನೇ ಗೆದ್ದಿದ್ದಲ್ವಾ? 3 ಗೇಮ್. ಏನು 3 ಗೇಮು? ಆಡೋದೇ 2 ಗೇಮು. 3 ಗೇಮು. ಯಾವ್ದಪ್ಪ? ಸ್ಟಾರ್ಟಿಂಗ್ ಒಂದು ಬಾಲು ಪಾಸಿಂಗು, ಬ್ಯಾಡ್ಮಿಂಟನ್ನು. ಸ್ವಲ್ಪ ಟ್ವಿಸ್ಟ್ ಮೆಥಡ್ ಅದು. ಆಮೇಲೆ ಆ ಟ್ವಿಸ್ಟ್ ಒಟ್ಟ 3 ಗೇಮಲ್ಲಿ ಗೆದ್ವಾ. ಇದಕ್ಕೆ ಮಾಡಿದ್ದು ಟ್ವಿಸ್ಟ್. ಅದು ಆ ಕ್ವಾಲಿಫೈ ನೋಡೋಣ. ನಾನು ಇದನ್ನಪ್ಪ ಅದನ್ನ ಹೇಳು. ಬರೀ ಫಸ್ಟ್ ಗೇಮ್ ಅಷ್ಟೇ ಕ್ವಾಲಿಫೈ. ಸೆಕೆಂಡ್ 2 ಗೇಮ್ ನಾನು. ಏನು ಸೆಕೆಂಡ್ ಮಾತಾಡ್ತಾಳು? ಲಾಸ್ಟ್ವರೆಗೂ ಇದ್ದೆ ನಾನು ಆ ಗೇಮಲ್ಲೂ. ಯಾವ್ದು ಹೇಳು? ಗೊತ್ತಾಯ್ತು. ಆಪಲ್ ಬ್ಯಾಡ್ಮಿಂಟನ್. ಅದು ಬಾಲ್ ಪಾಸಿಂಗು. ಆಪಲ್. ಓಕೆ. ಇಲ್ಲ ಕಾಣ್ತಿದೆ. ಓಕೆ ಗೈಸ್, ಇವಾಗ ಫಸ್ಟ್ ಡೇ ಸಕ್ಕತ್ತಾಗಿ ಮುಗಿದಿದೆ. ಇವಾಗ ಮನೆಗೆ ಬಿಟ್ಟಿದ್ದಾರೆ. 3:30 ಆಗಿದೆ. ಹೋಗ್ತಾ ಇದ್ದೀವಿ. ಗಾಡಿ ಕರ್ಕೊಂಡು ಹೋಗ್ತಾರಂತೆ ಕಾಮಾಕ್ಷಿ. ಯಾರು ಇಲ್ಲ. ಯಾರಾದ್ರೂ ಬನ್ನಿ ಗೈಸ್ ಕರ್ಕೊಂಡೋಗಿ. ಗಾಯ್ಸ್ ಸುಮ್ಮನೆ ಹೇಳಿದೆ ಬರಬೇಡ್ರಿ. ನಾವು ಬಸ್ಸಲ್ಲಿ ಹೋಗ್ತೀವಿ. ಬಸ್ಸಲ್ಲಿ ಫ್ರೀ ಇದೆ ನಮಗೆ ಆಧಾರ್ ಕಾರ್ಡ್ಗೆ. ಗೈಸ್ 6 ಗಂಟೆ ಆಗಿದೆ. ಇವಾಗ ಇನ್ನೂ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹೋಗಿ ತಲೆ ಕೊಟ್ಟ ತಕ್ಷಣ ಎಲ್ಲಿತ್ತೋ ನಿದ್ದೆ ಬಸ್ಸಲ್ಲಿ. ನೀನು ಆ ಲೆವೆಲಿಗೆ ನಿದ್ದೆ ಮಾಡಿ. ನಾನು ಇವಾಗ ಅಂಗಡಿಗೆ ಹೋಗ್ಬೇಕು. ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ 7-10ಕ್ಕೆ ಮನೆ ಬಿಟ್ಟೋಳು. ಇನ್ನೂ ಮನೆಗೆ ಹೋಗಿಲ್ಲ. ಇವಾಗ ಮನೆಗೆ ಹೋದ ತಕ್ಷಣ ತಿರ್ಗಾ ಡ್ಯಾನ್ಸ್ ಹೋಗ್ಬೇಕು. 7 ಅಂದರೆ ದೊಡ್ಡಪ್ಪ ನಮ್ಮ ಮಳೆ ಬರ್ತಿದೆ ಗಾಯ್ಸ್. ಮಳೆ ತಂಪಾಗಿ ಅಂತಾನೆ ಬರ್ತಿರ್ಬೋದು. ಹೌದು. ಎಷ್ಟು ಬೆವ್ತೋಗ್ಬಿಟ್ಟಿದೀವಿ ಅಂದರೆ ಫಸ್ಟ್ ಡೇನೇ ಒಳ್ಳೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗೋ ಥರ ಆಗ್ಬಿಟ್ಟಿದೆ. ಅಲ್ವೇ ಅದಕ್ಕೆ ಹಂಗೆ ಅನಿಸ್ತಾ ಇದೆ. ನೆನ್ನೆ ನೈಟ್ ಬೇರೆ ನಿದ್ದೆ ಮಾಡಿಲ್ಲ ನಾನು. ಅಪ್ಪ ದೇವ್ರೆ, ಎಲ್ಲರೂ ಹೋಗಿದ ತಕ್ಷಣ ಹೋಗಿ ಬಿಟ್ಕೊಂಡಿದ್ದೆ. ನಾನು ಹೋಗಿ ಮಲ್ಕೊಂಡೋಳು 6:45
6:45 6:30 ಎದ್ದೆ. ಬೆಳಗ್ಗೆ ಹೆಂಗೆ ಹೋಗೋದು, ಇವಾಗ ಹೆಂಗೆ ಹೋಗ್ತಾ ಇದೀವಿ, ಅಮ್ಮ ತಾಯಿಗಳ ಥರ ಹೋಗ್ತಾ ಇಲ್ಲ. ನಾನು ಅಮ್ಮ ತಾಯಿ ಥರ ಚೆನ್ನಾಗಿ ಇದ್ದೀನಿ. ಓಕೆ ಓಕೆ ಲೆಟ್ಸ್ ಎಂಡ್ ಅವರ್ ವ್ಲಾಗ್. ಹಾಂ, ಇದು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ನಮ್ಮ ಫಸ್ಟ್ ಡೇ ಆಫ್ ದ ಕಾಲೇಜ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದು ಡಿಗ್ರಿ ಕಾಲೇಜ್. ಸಾಕಾಗಿತ್ತು. ಮೀಟ್ ಯು ಸೂನ್. ಕೀಪ್ ವಾಚಿಂಗ್, ಬಾಯ್.